ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿಕಡ್ಡ. ನಾನ್ ನಿಮ್ಮ ಏಕೆ. ನಾನ್ ನಿಮ್ಮ ವಿಕೆ. ವೀಕೆಂಡ್ ಆಗಿರೋದ್ರಿಂದ ಇವತ್ತಿರೋದು ಡಬಲ್ ಹೆಡರ್ ಮ್ಯಾಚ್. ಅದರಲ್ಲಿ ಫಸ್ಟ್ನೇ ಮ್ಯಾಚ್ ಡಿಸಿ ವರ್ಸಸ್ ಎಂಐ, ಸೆಕೆಂಡ್ ಮ್ಯಾಚ್ ಜಿಟಿ ವರ್ಸಸ್ RR. ಮೊದಲನೇ ಬ್ಯಾಚ್ ಬಗ್ಗೆ ನೋಡೋದಾದ್ರೆ ಡಿಸಿ ವರ್ಸಸ್ ಎಂಐ ಮೇನ್ ಆಗಿ ಎರಡು ಟೀಮ್ ಕೂಡ ಗೆದ್ದು ಬಂದಿದ್ದಾರೆ ಚೆನ್ನಾಗಿ ಆಡಿ. ಆದ್ರೆ ಎಂಐ ಅಂತೂ KKR ಭರ್ಜರಿ ವಿನ್ ಮಾಡಿದ್ದಾರೆ KKR ವಿರುದ್ಧ. ಇನ್ನ ಡಿಸಿ ಅವರು ತಕ್ಕ ಮಟ್ಟಿಗೆ ರಿಸ್ವಿ ಆಡಿ ಚೆನ್ನಾಗಿ ಗೆಲ್ಸಿ ಬಂದಿದ್ದಾರೆ. ಇನ್ನ ಎಲ್ಲಿ ವೆನ್ಯೂ ನೋಡೋದಾದ್ರೆ ಮಧ್ಯಾಹ್ನ ಮ್ಯಾಚ್ ಇದು ನಡೀತಾ ಇರೋದು ಡೆಲ್ಲಿ ಹೋಮ್ ಗ್ರೌಂಡ್ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ನಾ ಪ್ಲೇಯಿಂಗ್ 11 ಬಗ್ಗೆ ಸೇಮ್ ಅದೇ ಇರುತ್ತೆ, ಏನು ಬದಲಾವಣೆ ಇಲ್ಲ. ಎರಡು ಟೀಮ್ ಗೆದ್ದಿರೋದ್ರಿಂದ ಇನ್ನ ಎರಡು ಟೀಮ್ ಗೆದ್ದಿರೋದ್ರಿಂದ ಎರಡು ಟೀಮ್ ಬಲ ನೋಡೋದಾದ್ರೆ ಅಂದ್ರೆ ಮೊದಲನೇದಾಗಿ ಡಿಸಿ ಬಗ್ಗೆ ನೋಡೋದಾದ್ರೆ ಎಂಐ ಒಳ್ಳೆ ರನ್ ಚೇಸ್ ಮಾಡಿ ಬಂದಿದ್ದಾರೆ. ಡಿಸಿ 145 LSG ಮೇಲೆ ಕಮ್ಮಿ ಟಾರ್ಗೆಟ್ ಇದ್ರು ಟ್ರಿಕ್ಕಿ ಪಿಚ್ ಇತ್ತು ಅದು. ಆದ್ರೂ ಅದ್ರ ಮೇಲೆ ಚೆನ್ನಾಗಿ ಆಡಿ ಗೇಮ್ ಟೈಮ್ ಕೊಟ್ಟು ಅವ್ರ ಮಿಡಲ್ ಮೇನ್ ಪ್ಲೇಯರ್ಸ್ ಯಾರು ಆಡೇ ಇಲ್ಲ ಅದ್ರಲ್ಲಿ ನೋಡಿದ್ರೆ ಡಿಸಿಲಿ. ರಾಹುಲ್ ಅಂತೂ ಡಕ್ಔಟ್. ರಾಹುಲ್ ಡಕ್ಔಟ್. ರಿಜ್ವಿ ಇಂಪ್ಯಾಕ್ಟ್ ಪ್ಲೇಯರ್, ಹೊಸ ಪ್ಲೇಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ರು. ಸ್ಟೆಪ್ಸ್ ಮತ್ತೆ ರಿಜ್ವಿ ನಿಂತ್ಕೊಂಡು ಆಡಿ ಮ್ಯಾಚ್ ಗೆಲ್ಸಿದ್ದಾರೆ. ರಿಜ್ವಿ ಅಂತೂ 70 ರನ್ ನೋಡಿದ್ರು. ಅವರು ಹೊಡೆದಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗಿರೋದು. ಇನ್ನ ಡಿಸಿ ಬೌಲಿಂಗ್ ಬಗ್ಗೆ ನೋಡಿದ್ರೆ ಬೌಲಿಂಗ್ ಅಂತೂ ಪರ್ಫೆಕ್ಟ್ ಆಗಿದೆ. ಕುಲ್ದೀಪ್, ಅಕ್ಷರ್ ಪಟೇಲ್, ಲುಂಗಿ ಅಂಗಿಡಿ ಅಂತೂ ತಿನ್ ಕಾಡ್ಸ್ಬಿಟ್ರು ಸ್ಕೋರ್ 1 ಹಾಕಿ. ಎಂಐ ಓಪನರ್ಸ್ ನ ಲುಂಗಿ ಅಂಗಿಡಿ ಆಟಾಡ್ಸ್ಕೊತಾರೆ ಅಂತ ಹೇಳಿ ನೋಡ್ಬೋದು. ಟಿ ನಟರಾಜನು ಎಲ್ಲ ಒಳ್ಳೆ ಸಖತ್ತಾಗೆ ಮಾಡಿದ್ದಾರೆ. ಬೌಲಿಂಗ್ ಅಂತೂ ಅಂತ ಕೊರತೆ ಏನು ಕಾಣಿಸ್ತಾ ಇಲ್ಲ. ಡೆಲ್ಲಿ ಫೈಟ್ ಕೊಡೋ ತರನೇ ಇದೆ, ಏನ ವೀಕ್ ಟೀಮ್ ಅಂತ ಕಾಣಿಸ್ತಿಲ್ಲ ಎಂಐಗೆ. ಇನ್ನ ಎಂಐ ಬಗ್ಗೆ ನೋಡೋದಾದ್ರೆ ಅವರು 224 ಚೇಸ್ ಮಾಡಿರೋದು. 224 ಚೇಸ್ ಮಾಡಿ ಅಂದ್ರೆ 5 ಬಾರ್ ಉಳಿದಿದ್ದು. ಅದ್ರಲ್ಲೂ ಆಡಿರೋದು ಮುಂಬೈ ಫ್ಲಾಟ್ ಪಿಚ್ ವಾಂಖೇಡಲ್ಲಿ. ಅವ್ರಿಗೆ ಬೌಲಿಂಗ್ ಅಲ್ಲಿ ತುಂಬಾ ಹೊಡೆತ ಕಾಣಿಸಿದೆ. 200 ರನ್ ಓಡಿಸ್ಕೊಂಡಿದೆ ಬೌಲಿಂಗ್ ಅಂದ್ರೆ. ಅದು ಬೂಮ್ರಾ ಇರೋ ಬೌಲಿಂಗ್ ಲೈನಪ್ ಅಲ್ಲಿ ಅಂದ್ರೆ ಕೊರತೆನೆ ಅಂತ ಅನ್ಸುತ್ತೆ ನನ್ಗೆ ಯಾಕೋ. ಇನ್ನ ಬ್ಯಾಟಿಂಗ್ ನೋಡಿದ್ರೆ ಬ್ಯಾಟಿಂಗ್ ಅಂತೂ ಸೈಕ್ ಆಗಿ ಆಡಿದ್ದಾರೆ. ರೋಹಿತ್ ಶರ್ಮಾ ರಿಕಾರ್ಡ್ ಅನ್ನು 78-80 ಹೊಡೆದಿದ್ದಾರೆ. ಇನ್ನ ಬ್ಯಾಟಿಂಗ್ ಏನ್ ಬಿಡಿ, ಬಲಿಷ್ಠವಾಗಿದೆ ಇಂಡಿಯನ್ ಟೀಮ್ ಇದೆ. ಇನ್ನ ಬೌಲಿಂಗ್ ಮೇನು ಬೂಮ್ರಾ ಅಂತೂ ಅವ್ರ ಆಟ ಚೆನ್ನಾಗಿ ಆಡಿದ್ದಾರೆ. 8.5 ಇದೆ ಎಕಾನಮಿ ಬೂಮ್ರಾ. ಅಷ್ಟು ಎಷ್ಟು ಜನ 220 ರನ್ ಓಡಿಸ್ಕೊಂಡ್ರು ಬೂಮ್ರಾದ ಎಕಾನಮಿ ಮಾತ್ರ ಸೈಕ್ ಆಗಿದೆ. ಇನ್ನ ಅವ್ರ ಮೇನ್ ಬೌಲರ್ ಕಾಣಿಸೋದು ಅಂದ್ರೆ ಶಾರ್ದೂಲ್ ಠಾಕೂರ್. ಅವ್ರು ಹೆಂಗೆ ಅಂದ್ರೆ ಬಂದು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಂದು ಅವರೇ ವಿಕೆಟ್ ತಗೊಟ್ಟು ಅಂದ್ರೆ ಅವ್ರು ಮುಂಬೈ ಕಡೆ ಒಂದು ನೆಕ್ಸ್ಟ್ ನ ಆಡ್ಸ್ಲೇಬೇಕು ಅನ್ನೋ ತರ ಕೂತಿದ್ದಾರೆ. ಬೌಲರ್ ಬಗ್ಗೆ ನೋಡಿದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಮಯಾಂಕ್ ಮಾರ್ಕಂಡೆ ಅಂತ ಅವ್ರು ಒಂದೇ ಓವರ್ ಕೊಟ್ಟಿದ್ದು 16 ಹೊಡೋರು ಅಂತ ಕೊಟ್ಟಿಲ್ಲ. ಅಲ್ಲಾ ಗಜಾಂಫರ್ ಸ್ಪಿನ್ನರ್, ಅವರೇ ಮೇನ್ ಸ್ಪಿನ್ನರ್ ಇವಾಗ. ಅವ್ರನ್ನ ಹಾಕೊಂಡಿರ್ಲಿಲ್ಲ ಸ್ಯಾಂಟ್ಮರ್ನ ಮೇನ್ ಸ್ಪಿನ್ನರ್ ಆಲ್ರೌಂಡರ್, ಅವ್ರನ್ನ ಯಾಕೋ ಆಡ್ಸಿಲ್ಲ, ಒಬ್ಬರೇ ಸ್ಪಿನ್ನರ್ ಹಾಕಿರೋದು. ಇನ್ನ ವಿಲ್ ಜಾಕ್ಸ್ ಅವ್ರು ರೆಡಿಯಾಗಿ ಬಂದ್ರೆ ಇನ್ನ ಸ್ಟ್ರಾಂಗ್ ಆಗಿರ್ತದೆ ಸ್ಪಿನ್ನಿಂಗ್ ಲೈನಪ್. ಇನ್ನ ಟ್ರೆಂಟ್ ಬೋಲ್ಟ್ ಡಿಸೆಂಟ್ ಆಗಿ ಬೌಲಿಂಗ್ ಮಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಜಾಸ್ತಿ ಓಡಿಸ್ಕೊಂಡಿರೋದು ಕ್ಯಾಪ್ಟನ್. ಕಿತ್ಕೊಂಡ್ ಬೌಲಿಂಗ್ ಮಾಡಕ್ ಇನ್ನ ಲೆವೆಲ್ ನೋಡಿದ್ರೆ ಎರಡು ಸ್ಟ್ರಾಂಗ್ ಆಗಿದೆ. ಆದ್ರೆ ಡಿಸಿ ಅವ್ರ ಬೌಲಿಂಗು ಇನ್ನ ಮುಂಬೈಗೆ ಹೋಲಿಸಿದ್ರೆ ಸ್ಪಿನ್ನರ್ಸ್ ಅಲ್ಲೇ ಮೇಲ್ಗೈ ಅಂತ ಇದೆ ಸ್ಪಿನ್ನಿಂಗ್ ಅಲ್ಲಿ. ಟೀಮ್ ನ 8 ಮ್ಯಾಚಸ್ ನೋಡಿದ್ರೆ ಟೋಟಲ್ 37 ಮ್ಯಾಚಸ್ ಆಡಿರೋದು. ಅದರಲ್ಲಿ ಡಿಸಿ 16, ಎಂಐ 21 ಮ್ಯಾಚಸ್ ವಿನ್ ಆಗಿರೋದು. ಅಂದ್ರೆ ಎಂಐ ಲೀಡ್ ಅಲ್ಲಿ ಇರೋದು. ಎಂಐ ಫಾರ್ ಬೆಟರ್ ಆಗಿ ಎಷ್ಟು ದಿನ ಇದೆ. ಡಿಸಿ ಲಾಸ್ಟ್ 2-3 ಸೀಸನ್ ಇಂದ ಕಮ್ ಬ್ಯಾಕ್ ಮಾಡ್ತಾರೆ. ಸ್ಟ್ರಾಂಗ್ ಆಗಿದೆಯಲ್ಲ ಟೀಮು. ಅನ್ಡೌಟೆಡ್ಲಿ ಎಂಐ ಸ್ಟ್ರಾಂಗ್ ಅಂತ ಇಷ್ಟು ಸೀಸನ್ ಅಲ್ಲಿ ಪ್ರೂವ್ ಮಾಡ್ಕೊಂಡವ್ರೆ. ಆದ್ರೆ ಡಿಸಿ ಡಮ್ಮಿ ಟೀಮ್ ಏನಲ್ಲ ಎಂಐ ಟೆಕರ್ ಕೊಡ್ತಾರೆ. ಯಾಕೋ ಅಂದ್ರೆ 50-50 ಸ್ಟ್ರಾಂಗ್ ಟೀಮ್ ಎರಡು ಗೆದ್ದು ಅದರಿಂದ 50-50 ಇರೋದು. ಡಿಸಿ ಅಲ್ಲಿ ರಾಹುಲ್ ಓಪನ್ ಅಪ್ ಆಗಬೇಕು, ಫಾರ್ಮಿಂಗ್ ಬರ್ಬೇಕು. ಇನ್ನ ಮಿಡಲ್ ಆರ್ಡರ್ಗಳಿಗೆ ರಿಜ್ಯೂ ಬಂದಿರೋದು ಒಳ್ಳೆ ಸ್ಟ್ರಾಂಗ್ ಆಗಿ. ಇನ್ನ ಟೇಬಲ್ ಅಲ್ಲಿ ನೋಡಿದ್ರೆ ಇಬ್ರು 4-3 ಅಲ್ಲಿ ಇದಾರೆ. ಇನ್ನ ಒಂದು ಮ್ಯಾಚ್ ಆಗಿರೋದು, ಟೇಬಲ್ ಅಷ್ಟು ಜಡ್ಜ್ ಮಾಡಕ್ ಆಗಲ್ಲ. ವೇಟ್ ಅಂಡ್ ವಾಚ್. ಇನ್ನ ಪಿಚ್ ಬಗ್ಗೆ ನೋಡಿದ್ರೆ ಪಿಚ್ ಬ್ಯಾಟಿಂಗ್ ಫೀಲ್ಡ್ ಇರುತ್ತೆ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ. ಆದ್ರೆ ಇನ್ನೊಂದೇನಂದ್ರೆ
ಮಧ್ಯಾಹ್ನ ಮ್ಯಾಚ್ ಸಾಯಂಕಾಲ ಮ್ಯಾಚ್ ಆಗಿದ್ರೆ ಡ್ಯೂ ಬಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದಿತ್ತು. ಮಧ್ಯಾಹ್ನ ಯಾವ್ದು ಡ್ಯೂ ಇರಲ್ಲ ಏನಿರಲ್ಲ. ಅಂದ್ರೆ ಚೇಸಿಂಗ್ ಮಾಡೋರು ಗೆಲ್ಬೋದು, ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಬೋದು. ಯಾರು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಸಾಯಂಕಾಲ ಮ್ಯಾಚ್ ಆದ್ರೆ ಚೇಸಿಂಗ್ ಆರಾಮಾಗಿ ಗೆಲ್ಬೋದು ಅಂತೆಲ್ಲ. ಇಷ್ಟು ಮೊನ್ನೆ ಮ್ಯಾಚ್ ಅಂದ್ಬಿಟ್ರೆ SRH ಮತ್ತೆ KKR ಇನ್ನೆಲ್ಲ ಚೇಸಿಂಗ್ ಮಾಡಿರೋರೇ ಗೆದ್ದಿರೋದು, ಯಾರು ಡಿಫೆಂಡ್ ಮಾಡ್ಕೊಂಡಿರಲಿಲ್ಲ. ನೋಡ್ಬೇಕು ಅಂದ್ರೆ 50-50ನೇ ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ಯಾವ್ದು ನಡೆದಿಲ್ಲ ಮಧ್ಯಾಹ್ನ ಮ್ಯಾಚ್ ಈ ಸೀಸನ್ ಅಲ್ಲಿ. ಥಿಂಕ್ ಇಬ್ರು ಹೆಡ್ ಟು ಹೆಡ್ ಸಮವಾಗಿ ಇದೆ, 50-50 100%. ಎರಡು ಟೀಮ್ ಅಲ್ಲಿ ಯಾರು ಇಂಪ್ಯಾಕ್ಟ್ ಮಾಡೋ ಅಂತ ಪ್ಲೇಯರ್ಸ್ ಆದ್ರೆ MI ಅಲ್ಲಿ ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ ಅವರೇ ಓಪನಿಂಗ್ ಬಂದು ಹೋದ್ಸಲ ಇಬ್ರು ಚೆನ್ನಾಗಿ ರುಬ್ಬಿರೋದ್ರಿಂದ ಈ ಸಲ ಅವರೇ ಬರ್ಬೋದು. ಇನ್ನ DC ಆದ್ರೆ KL ರಾಹುಲ್ ಏನೋ ತೋರಿಸಿಲ್ಲ, ಇನ್ನ ಅದು ಡಕ್ಔಟ್ ಆಗಿರೋದು. ನೋಡೋಣ ಈ ಸಲ ಹೆಂಗ್ ಓಪನ್ ಅಪ್ ಆಗ್ತಾರೆ ಅಂತೆ. ರಿಜ್ವಿ ಅವರು 70+ ಹೊಡೆದಿದ್ದಾರೆ, ಈ ಸಲ ನೋಡೋಣ 100 ಹೊಡಿತಾರ ಅಂತ. ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾರ ಏನು. ಬೌಲಿಂಗ್ ಕಡೆ ಬರೋದಾದ್ರೆ ಮಾಮೂಲಿ ಬುಮ್ರಾ ಮೇನ್ ಮುಖಾನೇ ಬುಮ್ರಾ ಅಲ್ಲಿ ಮುಂಬೈಲಿ. ಈ ಕಡೆ ಅಂತ ಎಲ್ಲ ಸಖತ್ತಾಗಿ ಆಡಿದ್ದಾರೆ. ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಎಲ್ಲ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿ. ಅಷ್ಟು ಒಬ್ರು ಇಂಪ್ಯಾಕ್ಟ್ ಇಂದ ಗೆಲ್ಲಲ್ಲ ಅನ್ಸುತ್ತೆ. ಎಲ್ಲ ಶಾರ್ದುಲ್ ಠಾಕೂರ್ ಅಂತೂ ಮೇನ್ ವಿಕೆಟ್ ಟೇಕರ್ ಆಗ್ಬಿಟ್ಟಿದ್ದಾರೆ ಈಗ ಮುಂಬೈಗೆ, ಅವರೇ ಮಾಡ್ಬೋದು ಇಂಪ್ಯಾಕ್ಟ್. ಇನ್ನ ವಿನ್ನಿಂಗ್ ಪರ್ಸೆಂಟೇಜ್ ಬರೋದಾದ್ರೆ ನನ್ಗೆ ಅನ್ಸ್ದಂಗೆ MI 60 DC 40 ಅನ್ಸುತ್ತೆ. DC ಗೆಲ್ತಾರೆ ಅಂತ ನನ್ನ ಪ್ರಕಾರ MI ಗೆಲ್ಬೋದು. ನಿಮ್ಗೆ ಯಾರು ಗೆಲ್ಬೋದು ಅನ್ಸುತ್ತೆ ಕಮೆಂಟ್ ಮಾಡಿ, ಬೇಗ ಕಮೆಂಟ್ ಮಾಡಿ. ಓಕೆ, ಇದಾಗಿತ್ತು ಇವತ್ತಿನ ಮೊದಲನೇ ಮ್ಯಾಚಿನ ಪ್ರಿವ್ಯೂ. ಈಗ ಸೆಕೆಂಡ್ ಮ್ಯಾಚ್ ಬರೋದಾದ್ರೆ GT ವರ್ಸಸ್ RR. ಇನ್ನ ಮೇನ್ ಆಗಿ GT ವರ್ಸಸ್ RR ನೋಡೋದಾದ್ರೆ GT ಸೋತ್ ಬರ್ತವ್ರೆ, RR ಗೆದ್ ಬರ್ತವ್ರೆ. RR ಅಂತೂ ಚೆನ್ನಾಗಿ ಚೆಲ್ಲೆಂಡ್ ತಿನ್ಸ್ ಬಂದಿದ್ದಾರೆ. ವಿನಯ ಸೋಲ್ ಅವ್ರಿಗೆ, ಚೆನ್ನೈ ಅವ್ರಿಗೆ. GT ಪಂಜಾಬ್ ಮೇಲೆ ಅಂದ್ರೆ ಹತ್ರನೇ ಬಂದ್ರು, ಆದ್ರೂ ದೂರನೇ ಸೋತು. ಸೋಲು ಅಷ್ಟೇ. GT ಇದು ತಾಪತ್ರೆ ಮೇನ್ ಟಾಪ್ ಆರ್ಡರ್ಸ್, ಮಿಡಲ್ ಆರ್ಡರ್ಸ್ ಅಲ್ಲಿ ಯಾರು ಇಲ್ಲ, ಟಾಪ್ 3 ಜನ ಅಷ್ಟೇ. ಇನ್ನ ಅದೇ ರಾಹುಲ್ ತಿವಾಟೆ ಮಾಡಿಕೊಂಡವ್ರೆ. ಇನ್ನು ಶಾರುಖ್ ಖಾನ್ ಮಿಡಲ್ ಆರ್ಡರ್ ಕ್ಲಿಕ್ ಆಗಿಲ್ಲ, ಅವ್ರು ಕ್ಲಿಕ್ ಆಗಿದ್ದರು ಹೊಡ್ತಾ. ವಾಷಿಂಗ್ಟನ್ ಸುಂದರ್ ಯಾವ್ದೋ ಒಂದ್ ಮ್ಯಾಚ್ ಅಲ್ಲಿ ಹೊಡಿತಾರೆ, ಅವ್ರನ್ನೇ ಮೇನ್ ಪ್ಲೇಯರ್ ಆಗಿ ಆಡಿಸ್ತವ್ರೆ. ಇನ್ನ ಗ್ಲೇನ್ ಫಿಲಿಪ್ಸ್ ಅವರು ಪರವಾಗಿಲ್ಲ ಅಂತ ಅನ್ಬೋದು, ಆದ್ರೆ ಈಗಿನ T20 ಒಂಥರ ಹೊಡಿತಾ ಇಲ್ಲ. ಇನ್ನು ಜೋಸ್ ಬಟ್ಲರ್ ಅವರು ಹೋದ ವರ್ಷ ಇದ್ದಿದ್ ಫಾರ್ಮ್ ಅಂತ ತೋರಿಸ್ತಿಲ್ಲ, ಬಾಲ್ ಟು ಬಾಲ್ ಆಡ್ತವ್ರೆ. ಇನ್ನ ಗಿಲ್ಲು ಸಾಯಿ ಸುದರ್ಶನ್ ಮೇಲೆ ಡಿಪೆಂಡ್ ಆಗೈತೆ ಟಾಪ್ ಆರ್ಡರ್ ಅಂದ್ರೆ. GT ಫುಲ್ ಬ್ಯಾಟಿಂಗು. GT ಬೌಲಿಂಗ್ ಬಗ್ಗೆ ನೋಡಿದ್ರೆ ಬೌಲಿಂಗ್ ಚೆನ್ನಾಗೇ ಮಾಡಿದ್ರೆ ಐ ಥಿಂಕ್. ಅಂದ್ರೆ ಬೌಲಿಂಗ್ ಅಲ್ಲಿ ಕ್ಯಾಪ್ಟನ್ಸಿ ತಪ್ಪುಗಳಾಗಿದೆ ಜಾಸ್ತಿ. ಅಂದ್ರೆ ಪರ್ಪಲ್ ಕ್ಯಾಪ್ ವಿನ್ನರ್ ಪ್ರಸಿದ್ಧ ಕೃಷ್ಣ ಸೀಸನ್ ಬಂದಿದ್ ಬೌಲಿಂಗ್ಗೆ 13ನೇ ಓವರ್ ಬೇಗ ಬರ್ಬೇಕಿತ್ತು ಅಂತ ಅನ್ಸ್ತು. ರಬಾಡ ಚೇಂಜ್ ಮಾಡಿದ್ರೇನೆ ಒಳ್ಳೇದು, ರಬಾಡ ಬದ್ದು ಇಂಡಿಯನ್ ಬೌಲರ್ನೇ ಹಾಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇನ್ನ GT ಟಾಪ್ ಬೌಲರ್ಸ್ ಬಗ್ಗೆ ನೋಡಿದ್ರೆ ಮೊಹಮ್ಮದ್ ಸಿರಾಜು ಅವ್ರ ಬೌಲಿಂಗ್ ಸಖತ್ತಾಗಿ ಸೈಕಾಗಿ ಮಾಡೋರೆ. ಅವ್ರ T20 ವರ್ಲ್ಡ್ ಕಪ್ ಅಲ್ಲಿ ಹೆಂಗ್ ಒಂದ್ ಮ್ಯಾಚ್ ಅಲ್ಲಿ ಮಾಡಿದ್ರು ಅದೇ ರೀತಿ ಇದೆ. ಪ್ರಸಿದ್ಧ ಕೃಷ್ಣ ಅಂತೂ ಅವರು ಕಮ್ ಬ್ಯಾಕ್ ಮಾಡಿದ್ರು, ಚೆನ್ನಾಗೇ ಇತ್ತು. ವಾಷಿಂಗ್ಟನ್ ಸುಂದರ್ ಸ್ವಲ್ಪ ಕಾಸ್ಟ್ಲಿ ಆದ್ರು ಅನ್ಸುತ್ತೆ. ಇನ್ನ ರಶೀದ್ ಖಾನ್ ಅವರೆಲ್ಲ ಇಂಪ್ಯಾಕ್ಟ್ ಮಾಡಿದ್ರೆ GT ಬೌಲಿಂಗ್ ಅಂತ ಸ್ಟ್ರಾಂಗ್ ಆಗಿದೆ. ಈ ಬೌಲಿಂಗ್ ಎಫೆಕ್ಟ್ ಯಾರ ವಿರುದ್ಧ ಆಡ್ತಾ ಇರೋದಂದ್ರೆ ಮೇನ್ ಆಗಿ RR ವಿರುದ್ಧ. ಅಲ್ಲಿರೋದು ವೈಭವ್ ಸೂರ್ಯವಂಶಿ GT ವಿರುದ್ಧನೇ ಲಾಸ್ಟ್ ಸೀಸನ್ ಅಲ್ಲಿ ಸೆಂಚುರಿ ಹೊಡೆದಿದ್ದು 35 ಬಾಲ್ಗೆ. ಅದನ್ನ ಇವ್ರು ರಿವೆಂಜ್ ತಗೋತಾರ ಇಲ್ಲ ಅವ್ರ ಮತ್ತೆ ಸೆಂಚುರಿ ಹೊಡಿತಾರ, ಹಿಂಗ್ ಸ್ಟ್ರಾಂಗ್ ಆಗಿ ನೋಡ್ಬೇಕು. ಅಂದ್ರೆ ಅವರಂತೂ ಒಳ್ಳೆ ರನ್ ಹೊಡೆದು ಫಾರ್ಮ್ ಅಲ್ಲೇ ಬರ್ತಾ ಇರೋದು ವೈಭವ್ ಸೂರ್ಯವಂಶಿ. RR ಬ್ಯಾಟಿಂಗ್ ಅಂತೂ ಸ್ಲಾಟ್ ಔಟ್ ಆಗಿದೆ, ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಬ್ಯಾಟಿಂಗ್ ಅಂತೂ. ಬ್ಯಾಟಿಂಗ್ ಲೈನ್ ಅಪ್ ನೋಡೋದಾದ್ರೆ ಅವರು ಕೂಡ ಗೆದ್ದು ಬಂದಿರೋ ಟೀಮು. ಅವ್ರು ಯಾರು ಬ್ಯಾಟಿಂಗ್ ಅಲ್ಲಿ ಎಕ್ಸ್ಪೋಸ್ ಆಗಿಲ್ಲ. ರನ್ ಟಾರ್ಗೆಟ್ ಕೊಟ್ಟಿದೆ 127 CSK ಫ್ಲಾಪ್ ಆಗಿತ್ತು. ಅವ್ರು ವೈಭವ್ ಸೂರ್ಯವಂಶಿ ಜೈಸ್ವಾಲ್ ಹೊಡೆದ್ರು ಓಪನರ್. ಇನ್ನ ಧ್ರುವ್ ಜುರೇಲ್ ಮತ್ತೆ ರಿಯಾನ್ ಪರಾಗ್ ಬಂದು ಕ್ಲೋಸ್ ಮಾಡಿ ಹೋದ್ರು ಅಷ್ಟೇ. ಅವ್ರ ದಿನ ಬ್ಯಾಟಿಂಗ್ ಲೈನ್ ಅಪ್ ಓಪನ್ ಅಪ್ ಆಗಿಲ್ಲ. ಹೌದು, ಇನ್ನು ಇಟ್ಮೈರು, ಜಡೇಜಾ ಎಲ್ಲ ಇದ್ದಾರೆ ಆಲ್ರೌಂಡರ್ಸ್. ಇನ್ನ ಇಂಪ್ಯಾಕ್ಟ್ ಪ್ಲೇಯರ್ ಬರ್ಬೇಕು. ಇನ್ನ ಅವ್ರದ್ದು ಇನ್ನ ಅಷ್ಟು ಪ್ರೂವ್ ಆಗಿಲ್ಲ. ನೋಡಿದ್ರೆ ಚೆನ್ನಾಗಿ ಐತೆ ಅಂತ ಅನ್ಸುತ್ತೆ. ಬ್ಯಾಟಿಂಗ್ ಲೈನ್ ಅಪ್ ಅಂತೂ ಸಾಲಿಡ್ ಆಗೈತೆ. ಇನ್ನ ಅವ್ರ ಬೌಲಿಂಗ್ ಕಡೆ ಬರೋದಾದ್ರೆ CSK 127 ಆಲ್ ಔಟ್ ಮಾಡವ್ರೆ ಅಂದ್ರೆ ಬೌಲಿಂಗ್ ಸ್ಟ್ರಾಂಗ್ ಆಗಿ ಐತೆ. ಜೋಫ್ರಾ ಆರ್ಚರ್ ಅಂತೂ ಒಳ್ಳೆ ಸ್ಪೆಲ್ ಮಾಡಿದ್ರು.
ನಾವು T20 ವರ್ಲ್ಡ್ ಕಪ್ ಇದಕ್ಕೂ ಆಪೋಸಿಟ್ ಆಗಿತ್ತು. ಒಳ್ಳೆ ಸ್ಪೆಲ್ ಮಾಡಿದ್ರು. ನಾಂಟೆ ಬರ್ಗರು ಅವರು ಅಷ್ಟೇ ಸೈಕಾಗಿ ಮಾಡೋರೆಲ್ಲ. ಬಿಜೇಶ್ ಶರ್ಮಾ ಅಂತ ಇಂಡಿಯನ್ ಬೌಲರು, ಅವರು ಚೆನ್ನಾಗಿ ಮಾಡೋರೆ. ಇನ್ನು ರವಿ ಬಿಷ್ಣೋಯಿ, ರವೀಂದ್ರ ಜಡೇಜಾ, ಸಂದೀಪ್ ಶರ್ಮಾ ಇವರೆಲ್ಲ ಎಕನಾಮಿಕಲ್ ಆಗಿ ಚೆನ್ನಾಗಿ ಮಾಡೋರು. CSK ಫ್ಲಾಪ್ ಆಗಿತ್ತು, ಇಲ್ಲ ಇವ್ರು ಚೆನ್ನಾಗಿ ಮಾಡಿದ್ರು ಅಂತೂ ಈಗ ಸ್ಟ್ರಾಂಗ್ ಆಗಿದೆ. ಬೌಲಿಂಗ್ ಲೈನ್ ಅಪ್ ಕೂಡ ಚೆನ್ನಾಗಿದೆ. ಎಲ್ಲ ಕಾಂಪಿಟೇಟರ್ಸು ಟಾಪ್ 4 ಅಲ್ಲಿ RR ಇತ್ತಿದ್ದಾರೆ. ಅಂದ್ರೆ RR ಎಷ್ಟು ಸ್ಟ್ರಾಂಗ್ ಆಗೈತೆ ಅಂತ ಯೋಚನೆ ಮಾಡ್ಬೇಕು. ಇನ್ನು GT/RR ಹೆಡ್ ಟು ಹೆಡ್ ಮ್ಯಾಚಸ್ ನೋಡೋದಾದ್ರೆ ಟೋಟಲ್ 8 ಮ್ಯಾಚ್, ಅದರಲ್ಲಿ GT 6 ಮ್ಯಾಚ್ ಗೆದ್ದಿದೆ, RR ಬರೀ 2 ಮ್ಯಾಚ್ ಗೆದ್ದಿರೋದು. ಅದು ಹಳೆ GT ಆ ವರ್ಷ ಚಾಂಪಿಯನ್ ಆಗಿತ್ತು 2 ಸೀಸನ್. ಅವಾಗ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿದ್ರು. ಅವಾಗ ಡಾಮಿನೇಟ್ ಮಾಡಿ ಬಿಸಾಕಿದ್ರು. ಆದ್ರೆ ಈಗಿನ GT ಆತರ ಇಲ್ಲ, ಸ್ಟ್ರಾಂಗ್ ಆಗಿ ಅಷ್ಟು ಇಲ್ಲ. RR ಅಂತೂ ಡಾಮಿನೇಟ್ ಮಾಡ್ತಾರೆ. ನಾಳೆ ನಡೀತಿರ್ತಿರೋದು ಅಹಮದಾಬಾದ್ GT ಹೋಮ್ ಗ್ರೌಂಡ್ ಅಲ್ಲೇ, ಆದ್ರೂ RR ಡಾಮಿನೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ನಾಡಕ್ಟು ಎರಡು ಟೀಮ್ ಅಲ್ಲಿ ಯಾರ್ಯಾರು ಯಾವ ಪ್ಲೇಯರ್ಸ್ ಇಂಪ್ಯಾಕ್ಟ್ ಮಾಡ್ಬೋದು? ಮಾಡ್ತಾರೆ ಅನ್ನೋದಕ್ಕಿಂತ ಮಾಡ್ಬೇಕು. ಆ ಟೀಮ್ ಗೆಲ್ಲಬೇಕು ಅಂದ್ರೆ GT ಕಡೆ ಓಪನರ್ಸ್ ಆಡ್ಬೇಕು. ಹೌದು, ಟಾಪ್ ಆರ್ಡರ್ಸ್. ಸಾಯಿ ಸುದರ್ಶನ್ ಚೆನ್ನಾಗಿ ಹೊಡಿಬೇಕು. ಹೊಡೆದ್ರೆ ಅವ್ರ ಬೌಲಿಂಗ್ ಅಂತೂ ಆಡ್ಸ್ಕೋಬಹುದು, ಚೆನ್ನಾಗಿದೆ. RR ಕಡೆ ನೋಡಿದ್ರೆ ವೈಭವ್ ಸೂರ್ಯವಂಶಿ ಅಂತೂ ಎಲ್ಲಾ ಮ್ಯಾಚ್ ಅಲ್ಲೂ ಇದ್ದೇ ಇರ್ತಾರೆ. ಅವ್ರ ಕ್ಯಾಪ್ಟನ್ ಹೇಳ್ಬಿಟ್ಟವ್ರೆ 14 ಮ್ಯಾಚ್ ಅಲ್ಲಿ ಕುಂದ್ಸಲ, ನೀನ್ ಇಷ್ಟ ಬಂದಂಗ ಆಡ್ಗುರು ಅಂತ. ಇನ್ನ ಜೈಸ್ವಾಲು ಲೀಡ್ ಅಂದ್ರೆ ಅವ್ರಿಗೆ ಮುಂದೆ ಆಡಕ್ ಬಿಟ್ಬಿಟ್ಟು ಇವ್ರ ಗೇಮ್ ಅವ್ರು ಆಡ್ತಾರೆ, ಹಂಗ ಆತರ. ನಮ್ಮ ಬೌಲಿಂಗ್ ಅಲ್ಲಿ ರಬಾಡ ಮತ್ತೆ ಜೋಫ್ರಾ ಆರ್ಚರ್ ಮತ್ತೆ ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾರ ಅಥವಾ ಒಡ್ಸ್ಕೊಂತಾರ ನೋಡ್ಬೇಕು. ಅವ್ರ ಆಪೋಸಿಟ್ ಜೋಸ್ ಬಟ್ಲರು ಯಾರು ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಓಕೆ, ಇನ್ನ ವಿನ್ನಿಂಗ್ ಪರ್ಸೆಂಟೇಜ್ ಮಾತಾಡೋದಾದ್ರೆ ನನ್ನ ಪ್ರಕಾರ RR 70%, GT 30%. RR ವಿನ್ ಆಗೋದು. ನನಗೂ ಹಂಗೆ ಅನಿಸುತ್ತೆ, RR ವಿನ್ ಆಗ್ಬೋದು, ಅದಕ್ಕೆ 70%. GT ಗೆಲ್ಬೇಕು ಅಂದ್ರೆ ಬೌಲಿಂಗ್ ಅಲ್ಲಿ ಗೆಲ್ಬೇಕು, RR ಬ್ಯಾಟಿಂಗ್ ಕೊಲೆಪ್ಸ್ ಆಗ್ಬೇಕು. ಹೌದು, ಆಗುತ್ತಾ ಇಲ್ವಾ ನೋಡೋಣ. ನಿಮ್ಗೆ ಅನ್ಸುತ್ತೆ ಗೈಸ್, ಕಮೆಂಟ್ ಮಾಡಿ ಈ ಎರಡು ಮ್ಯಾಚ್. ಫಸ್ಟ್ನೇ ಮ್ಯಾಚ್ ಅಂತೂ DC ಗೆಲ್ತಾರೆ ಅಂತ ನನ್ನ ಪ್ರೆಡಿಕ್ಷನ್. ಸೆಕೆಂಡ್ ಮ್ಯಾಚ್ RR ಗೆಲ್ಲುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಫ್ರಮ್ VK. ಓಕೆ, ನಿಮ್ಗೆ ಅನ್ಸುತ್ತೆ ಗೈಸ್, ಕಮೆಂಟ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.